ಜನವರಿ ಮಂತ್ ಬಿಟ್ಟು ಮತ್ತೆ ಫೆಬ್ರವರಿ ಆಟೋ ನೋಡಿ ಊಬರಲ್ಲಿ 692 ರೂಪಾಯಿ ಆಗಿದೆ ನಿನ್ನೆ. ಇವಾಗ ಡ್ಯೂಟಿ ಬಿದ್ದರೆ ಡ್ಯೂಟಿಗೆ ಹೋಗೋದು, ಇಲ್ಲಾಂದ್ರೆ ಡೈರೆಕ್ಟಾಗಿ ಮನೆ ಕಡೆ ಹೋಗೋದು. ಇವಾಗ ನೀವು ಆಟೋಗೆ ಏನು ಬಂದ್ರೆ ಆಟಕ್ ಬಂದೆ ಮಾಡಕ್ ಕೆಲ್ಸವಿಲ್ದಿರ ಬಂದ್ಬಿಟ್ಟು ಎಲ್ಲಾರು ಹೇಳಿ 3,000 4,000 ಅನ್ಬಿಟ್ಟು ಹಾಕ್ಬಿಟ್ರೆ ಗಡಾರಿ. ಸೊ ಇವತ್ತು ನಾನು ಡ್ಯೂಟಿ ಹೋಗಿಲ್ಲ. ಸೊ ಅದಕ್ಕೋಸ್ಕರ ನಿನ್ನೆ ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಸೊ ಫಸ್ಟು ರ್ಯಾಪಿಡೋ ನಿನ್ನೆ ನೋಡಿ ತಾರೀಕು 5. ಸೊ ನಿನ್ನೆ ನೋಡ್ಬೋದು ನೀವು 507 ರೂಪಾಯಿ ಮಾಡಿದ್ದೀನಿ. ಟೋಟಲಾಗಿ 4 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 507 ರೂಪಾಯಿ ಆಗಿದೆ. ಇವತ್ತು ನೋಡಿ, ಇವತ್ತು ತಾರೀಕು ಎಷ್ಟು, ಇವತ್ತು 6 ಅಲ್ವಾ. ಇವತ್ತು ನಾನು ಡ್ಯೂಟಿಗೆ ಇಲ್ಲ, ಹೋಗಿಲ್ಲ. ಸೊ ಇವತ್ತು ನಾನು ರಜೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಡ್ಯೂಟಿನ ಯಾವಾಗ ಬೀಳ್ತಾ ಇಲ್ಲ. ನಮ್ಮ ಹತ್ರ ಬಂದ್ಬಿಟ್ಟು ನಿನ್ನೆ ನೋಡ್ಬೋದು ನೀವು, ನಿನ್ನೆ 178 ರೂಪಾಯಿ ಆಗಿದೆ. 178 ರೂಪಾಯಿ ಒಂದು ರೈಡ್ ಮಾಡಿದ್ದೀನಿ, 2 ರೈಡ್ ಮಾಡಿದ್ದೀನಿ. ಓಲಾದಲ್ಲಿ ಅಂದ್ಬಿಟ್ಟು ಓಲಾದಲ್ಲಿ ನಿನ್ನೆ ಯಾವುದೂ ಡ್ಯೂಟಿ ಮಾಡಿಲ್ಲ ಅನ್ಕೋತೀನಿ. ಸೊ ನಿನ್ನೆ ಯಾವುದೂ ಡ್ಯೂಟಿ ಮಾಡಿಲ್ಲ ನಾನು ಓಲಾದಲ್ಲಿ. ನೋಡೋಣ ರೀ. ನೋಡಿ ನೋಡ್ಬೋದಲ್ವಾ, ನಿನ್ನೆ ಯಾವುದೇ ಡ್ಯೂಟಿ ಮಾಡಿಲ್ಲ. ಇನ್ನು ಊಬರಲ್ಲಿ ನೋಡ್ಬೋದು ನೀವು. ನೋಡಿ ಊಬರಲ್ಲಿ 692 ರೂಪಾಯಿ ಆಗಿದೆ ನಿನ್ನೆ. ನಾನು ಇವಾಗ ಡ್ಯೂಟಿಗೆ ಹೋಗ್ಬೇಕಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಸುಮಾರು 1 ಅವರ್ ಆಯಿತು, ಯಾವುದೇ ಡ್ಯೂಟಿ ಬಿದ್ದಿಲ್ಲ. ಸೊ ಇವಾಗ ಡ್ಯೂಟಿ ಬಿದ್ದರೆ ಡ್ಯೂಟಿಗೆ ಹೋಗೋದು, ಇಲ್ಲಾಂದ್ರೆ ಡೈರೆಕ್ಟಾಗಿ ಮನೆ ಕಡೆ ಹೋಗೋದು. ಇವಾಗ ನೀವು ಆಟೋಗೆ ಏನು ಬಂದ್ರೆ ಆಟಕ್ ಬಂದೆ ಮಾಡಕ್ ಕೆಲ್ಸವಿಲ್ದಿರ ಬಂದ್ಬಿಟ್ಟು ಎಲ್ಲಾರು ಹೇಳಿ 3,000 4,000 ಅನ್ಬಿಟ್ಟು ಹಾಕ್ಬಿಟ್ರೆ ಗಡಾರಿ. ಸೊ ಈ ಥರ ಇದೆ ಇವಾಗಿನ ಸಿಚುವೇಶನ್. ಇವತ್ತು ಹೆಂಗೋ ನಮಗೆ ಸ್ವಲ್ಪ ರೆಸ್ಟ್ ಬೇಕು, ಲೀವ್ ಹಾಕೊಂಡು ಆರಾಮಾಗಿ ಇವತ್ತು ಒಂದಿನ ಹೆಂಗೋ ಹೋಗಿಬಿಡುತ್ತೆ. ನಾಳೆಯಿಂದ ಮತ್ತೆ ಟ್ರೈ ಮಾಡೋಣ. ಇವಾಗ ನಮಗೆ ಅಷ್ಟೊಂದೇನು ಕಮಿಟ್ಮೆಂಟ್ಸ್ ಏನು ಜಾಸ್ತಿ ಇಲ್ಲ. ಸೊ ನಿಮಗೆ ನೋಡಿ, ನೀವು ಜಾಸ್ತಿ ಆಟೋ, ಇವಾಗ ಹೊಸ ಆಟೋ ತೊಗೋಬೇಕಂದ್ರೆ ನೀವು ಜಾಸ್ತಿ ಕಮಿಟ್ಮೆಂಟ್ಸ್ ಇಟ್ಕೊಂಡು ಬರಕ್ಕೆ ಹೋಗ್ಬಿಡಿ. ಅಂದರೆ ಇವಾಗ ಬಾಡಿಗೆನೇ ಇಲ್ಲ, ಕಾಲ ಹೊತ್ಕೊಂಡು ಸಾಯ್ತಾ ಇದೀವಿ. ನಾನು ಹಂಗೆ ಮಾಡ್ಬಿಡ್ತೀನಿ, ಇದು ಬೇಕು ಅದು ಬೇಕು ಅಂದ್ಬಿಟ್ಟು. ಸೊ ನಿಮ್ಗೆ ಏನಪ್ಪ ನಮ್ಮ ಮನೆ ನಡಿಬೇಕು, ಈ ಥರ ಇದ್ದರೆ ಆಲ್ಮೋಸ್ಟ್ ನಡ್ಕೊಂಡು ಇವಾಗಿನ ಸಿಚುವೇಶನಲ್ಲಿ ನಡ್ಕೊಂಡು ಹೋಗುತ್ತೆ. ಬಟ್ ಇಲ್ಲ, ನಾನು ಇಷ್ಟೇ ಮಾಡ್ಬೇಕು ಅಂದರೆ ಇವಾಗಿನ ಟೈಮಲ್ಲಿ ಆಗಲ್ಲ. ಸೊ ಇವಾಗ ನಾವು ಹೊಸ ವರ್ಷಕ್ಕೆ ಒಂದು ಹೊಸ ಗಾಡಿ ತೊಗೊಕೊಂಡು ಬಂದಿದ್ದೀನಿ, ಆಟೋ. ಹಿಂಗೆ ಬಿಸ್ನೆಸ್ ಇದೆನಾ ಅಥವಾ ಇಲ್ವಾ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ಅಂದರೆ ನೀವು ಆಟೋನ ಜನವರಿ ಮಂತ್ ಬಿಟ್ಟು ಮತ್ತು ಫೆಬ್ರವರಿ ಆಟೋ ತೊಗೊಳ್ಳಿ. ಯಾಕಂದರೆ ಇವಾಗ ಜನವರಿ ಅಲ್ವಾ, ಜನವರಿ ಫಸ್ಟ್ ವೀಕಲ್ಲಿ ನಿಮಗೆ ಹಬ್ಬಗಳು ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಎಂಪ್ಲಾಯೀಸ್ ಎಲ್ಲ ಇರ್ತಾರಲ್ಲ, ಅವರು ಲೀವ್ ಹಾಕೊಂಡ್ಬಿಟ್ಟು ತಮ್ಮ ಊರಿಗೆ ಹೋಗಿರ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಡ್ಯೂಟಿ ಎಲ್ಲ ಕಡಿಮೆ ಆಗಿದೆ. ನಾನು ನಿನ್ನೆ ತೋರಿಸಿದ್ನಲ್ಲ, ಸೊ ನನ್ನ ಅರ್ನಿಂಗ್ಸ್ನೇ ನೋಡ್ಬೋದು ನೀವು. 1,500 ರೂಪಾಯಿ ಆಗಿದೆ ಅಷ್ಟೇ. ಅಂದರೆ ನಾನು ಬೆಳಗ್ಗೆ 9 ಗಂಟೆಗೆ ಹೋಗಿ ಮತ್ತು ನೈಟ್ 10 ಗಂಟೆ ತನಕ ಮಾಡಿದ್ದು. ಸೊ ಈ ಥರ ಅಂದರೆ ಡ್ಯೂಟಿಗಳು ಕಡಿಮೆ ಇದೆ. ಅದು ನೀವೇನಾದರೂ ಹೊಸ ಆಟೋ ತೊಗೊಂಡ್ಬಿಟ್ರೆ ನಿಮ್ಗೆ ಇವಾಗ ಆಟೋ ತೊಗೊಂಡು ನೀವು ಡ್ಯೂಟಿಗೆ ಹೋಗ್ತೀರ ಅಂತ ತಿಳ್ಕೊಳ್ಳಿ. ಯಾವಾಗ ಒಂದು ನಿಮ್ಗೆ ಭಯ ಸ್ಟಾರ್ಟ್ ಆಗುತ್ತೆ, ಡ್ಯೂಟಿ ಬರಲಿಲ್ಲ ಅಂದರೆ ಏನಪ್ಪ ನಾನು ಇಷ್ಟೆಲ್ಲ ಬಂಡವಾಳ ಹಾಕ್ಬಿಟ್ಟು ಆಟೋ ತೊಗೊಂಡಿದ್ದೀನಿ, ಸೊ ಇವಾಗ ನೋಡಿದರೆ ಡ್ಯೂಟಿ ಬೀಳ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ನೀವು ಏನಾದರೂ ಆಟೋನ ತೊಗೋಬೇಕು ಅಂದ್ಕೊಂಡಿದ್ರೆ ಜನವರಿ ತಿಂಗಳು ಬಿಟ್ಟು ಫೆಬ್ರವರಿ ಸ್ಟಾರ್ಟಿಂಗ್ ತೊಗೊಳ್ಳಿ. ಅವಾಗಂದರೆ ಡ್ಯೂಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಗಾಡಿನ ಫೆಬ್ರವರಿಯಲ್ಲೇ ತೊಗೊಳ್ಳಿ. ಇವಾಗ ತೊಗೊಳ್ತೀನಿ ಅಂದರೆ ನೀವು ಅಂದರೆ ಫುಲ್ ಕ್ಯಾಶ್ ಇದ್ದರೆ ಇವಾಗ ತೊಗೊಳ್ಳಿ. ಯಾಕಂದರೆ ನಿಮಗೆ ಫುಲ್ ಕ್ಯಾಶ್ ನಿಮ್ಗೆ ಆಟೋ ಸ್ವಂತಾಗಿರುತ್ತೆ. ಸೊ ನಿಮ್ಗೇನು ಟೆನ್ಷನ್ ಜಾಸ್ತಿ ಬರೋಲ್ಲ. ಇವತ್ತು ನಮ್ಗೆ ಆದಷ್ಟು ಆಗಲಪ್ಪ, ಇಲ್ಲ ನಾನು ಮುಂದೆ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಇರುತ್ತೆ. ಅಮೌಂಟೇ ಇಲ್ಲ ನನ್ನ ಹತ್ರ, ನಾನು ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಅಷ್ಟೇ ಇದೆ ನನ್ನ ಹತ್ರ. ಸೊ ನಾನು ಅಷ್ಟೇ ಕಟ್ಟಿ ತೊಗೊಳ್ತೀನಿ ಅಂದರೆ ತೊಗೊಳ್ಳಿ, ಬಟ್ ನಿಮ್ಮ ಕ್ಯಾಪಾಸಿಟಿ. ಬಟ್ ರ್ಯಾಪಿಡೋ ಹೊಡೆದು ಬಿಡ್ತೀನಿ, ಆಟೋ ತಗೋಬತ್ತೆ ಬೇಡ. ಇವ್ರು ಎಲ್ಲಿ ಬಸ್ ಕಾಕು ಬಿಡ್ತಾ ಇಲ್ಲ. ಲೋನ್ ಕಟ್ಟೋದು 2 ತಿಂಗಳು ಲೋನ್ ಕಟ್ಟಿಲ್ಲ, ಎಲ್ಲಿಂದ ಕಟ್ಟೋದು? ಡ್ಯೂಟಿ ಇಲ್ಲ ಅಂತಲ್ಲ, ನೀವು ಜಾಸ್ತಿ ಸ್ಟ್ರಗಲ್ ಮಾಡ್ಬೇಕಾಗತ್ತೆ. ಅಂದರೆ ಇವಾಗ ಅವಾಗಿನ ಥರ ಡ್ಯೂಟಿ ಇಲ್ಲ. ಸೊ ತುಂಬ ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನೀವು ಬೆಳಗ್ಗೆನೇ ಬರಬೇಕು. ಅಂದರೆ ಪೀಕ್ ಅವರ್ ನೋಡಿಬಿಡಿ. ಪೀಕ್ ಅವರ್ ಅಂದರೆ ನಿಮಗೆ 6 ಗಂಟೆಯಿಂದ ಒಂದು 11 ಗಂಟೆ ಅಂದರೆ ಇಲ್ಲಿ ಗಂಟ ಸ್ವಲ್ಪ ಡ್ಯೂಟಿ ಇರುತ್ತೆ. ಆಮೇಲೆ 11 ಗಂಟೆಯಿಂದ 4 ಗಂಟೆ ತನಕ ಡ್ಯೂಟಿ ಇರಲ್ಲ. ಸೊ ಎಲ್ಲಿ ಹೋದ್ರೂ ನಿಮ್ಗೆ ಡ್ಯೂಟಿ ಇರಲ್ಲ. ಅದಕ್ಕೋಸ್ಕರ ನೀವು 4 ಗಂಟೆಯಿಂದ ಮತ್ತೆ ಒಂದು 10 ಗಂಟೆ ತನಕ, 10 ಗಂಟೆ ಇಲ್ಲಿ ಗಂಟ ನೀವು ಡ್ಯೂಟಿ ಮಾಡಿದರೆ ಒಂದು ನಿಮ್ಗೆ ಆದಷ್ಟು ಅಮೌಂಟನ್ನ ಸಂಪಾದನೆ ಮಾಡ್ಬೋದು. ಸೊ ಇವಾಗೆಲ್ಲ ಡ್ಯೂಟಿ ಫುಲ್ ಕಡಿಮೆ ಆಗಿದೆ. 3,000 ಇಲ್ಲ, ನಮ್ಮನ್ನ 500 ರೂಪಾಯಿನೂ ಇಲ್ಲ. ಕಾಸು ಮಾಡೋಕಾಯ್ತಲ್ಲ ಇವಾಗ. ನೀವು ಟ್ರಾಫಿಕ್ಕೇ ಕಡಿಮೆ ಆಗಿದೆ ಇವಾಗ. ಇನ್ಮೇಲಿಂದ ಅಂದರೆ ಜನವರಿ 10ನೇ ತಾರೀಕಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಅಂದರೆ ಡ್ಯೂಟಿಗಳು ಅವಾಗಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ತಮ್ಮೂರಿಂದ ಎಲ್ಲ ಜನ ಬರ್ತಾರೆ. ಇವಾಗೆಲ್ಲ ಲಾಂಗ್ ವೀಕ್ ಹಾಕ್ಕೊಂಡು ಊರಿಗೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಗಾಡಿನ ತೊಗೋಬೇಕಂದ್ರೆ ಜನವರಿ ಎಂಡಲ್ಲಿ ತೊಗೊಳ್ಳಿ, ಇಲ್ಲ ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ತೊಗೊಳ್ಳಿ.
ಇವಾಗ ಇನ್ನೊಂದು ಏನಂದರೆ ಡಿಸೆಂಬರು ಮತ್ತು ಜನವರಿಲಿ ಸ್ವಲ್ಪ ಚಳಿ ಜಾಸ್ತಿ ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲರೂ ಕ್ಯಾಬ್ನ ಚಾಯ್ಸ್ ಮಾಡ್ತಾರೆ. ಅಂದರೆ ನಿಮಗೆ ಕ್ಯಾಬ್ ರೇಟ್ ಬಂದ್ಬಿಟ್ಟು ಆಟೋಗಿಂತ ಕಡಿಮೆ ತೋರಿಸ್ತಾನೆ ಒಂದೊಂದು ಟೈಮು. ಸೊ ಅವಾಗ ಏನು ಮಾಡ್ತಾರೆ ಎಲ್ಲರೂ ಸ್ವಲ್ಪ ಬೆಚ್ಚಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ಆಲ್ಮೋಸ್ಟ್ ಎಲ್ಲರೂ ಕ್ಯಾಬ್ಗೆ ಹೋಗ್ತಾರೆ. ಇದೊಂದು ಮೇನ್ ರೀಸನ್ ಅಂದ್ಕೊಂಡಿದ್ದೀನಿ ನಮ್ಗೆ ಡ್ಯೂಟಿ ಬರಲಾರ್ದಕ್ಕೆ. ಇನ್ನೊಂದು ಏನಂದರೆ ರೋಡೆಲ್ಲ ಖಾಲಿ ಇದೆ, ಅಂದರೆ ಜನಗಳು ಯಾರಿಲ್ಲ ಬೆಂಗಳೂರಲ್ಲಿ. ಸೊ ಅವ್ರವರು ಲೀವ್ ಹಾಕ್ಕೊಂಡು ತಮ್ಮ ಊರಿಗೆ ಹೋಗಿಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಡ್ಯೂಟಿನೇ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ನೀವೇನಾದರೂ ಹೊಸ ಆಟೋ ತೊಗೋಬೇಕು ಅಂದ್ಕೊಂಡಿದ್ರೆ ಈ ಮಂತಲ್ಲಿ ಮತ್ತು ತೊಗೊಳಕ್ಕೆ ಹೋಗಬೇಡಿ, ಫೆಬ್ರವರಿ ಮಾರ್ಚಲ್ಲಿ ತೊಗೊಳ್ಳಿ ಅಂತ ಹೇಳ್ತೀನಿ. ಬಟ್ ನೀವು ಇವಾಗ ನೋಡ್ಬೋದು, ಇವಾಗಿನ ಸಿಚುವೇಶನ್ ನೋಡಿದರೆ ಎಲ್ಲಂದ್ರಲ್ಲಿ ಆಟೋ ಸುಮಾರು ಆಟೋ ನಿಂತಿರುತ್ತೆ. ಸೊ ಯಾರಿಗೂ ಡ್ಯೂಟಿ ಇಲ್ಲ ಅಂದ್ಬಿಟ್ಟು, ಇವಾಗ ಇರೋರಿಗೆ ಡ್ಯೂಟಿ ಇಲ್ಲ, ಇನ್ನು ಬೇರೆ ಆಟೋ ಬಂದ್ಬಿಟ್ಟು ಡ್ಯೂಟಿ ಹೆಂಗೆ ಅಂದ್ಬಿಟ್ಟು ಹೊಸ ಗಾಡಿ ತಗೊಂಡು ಅಷ್ಟೇ ಗಡರಿ ಹಾಕ್ಸ್ಬೇಕು, ಅವ್ನು ಏನು ಮಾಡಕ್ಕಾಗಲ್ಲ. ಅಂದರೆ ನಿಮಗೆ ಯಾವ ಥರ ಅಂತ, ಇವಾಗ ಬೆಳಗ್ಗೆ ಬೇಗನೆ ಹೋಗ್ಬೇಕು, ಒಂದು 6 ಗಂಟೆಯಿಂದ ಒಂದು 11 ಗಂಟೆವರೆಗೂ ನಿಮಗೆ ಪೀಕ್ ಅವರ್ ಇರುತ್ತೆ. ಸೊ ಆವಾಗ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದುಡ್ಕೊಂಡ್ಬಿಡ್ಬೇಕು. ಆಮೇಲೆ ಅಲ್ಲಿಂದ ಒಂದು ಸ್ಟಾಪ್ ಮಾಡಿ ಮತ್ತೆ ಒಂದು 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು 10 ಗಂಟೆ ಗಂಟ ಡ್ಯೂಟಿ ಮಾಡಬೇಕು. ಸೊ ಅವಾಗ ಒಂದು ಡ್ಯೂಟಿ ಮಾಡಿದರೆ ನಿಮಗೆ ಒಂದು 1500ರಿಂದ ಒಂದು 2000 ರೂಪಾಯಿ ಹತ್ತತ್ರ ಬರುತ್ತೆ ಆ ಟಾರ್ಗೆಟ್. ಬಟ್ ಇದು ಡ್ಯೂಟಿ ಕರೆಕ್ಟಾಗಿ ಬಂದರೆ, ನೀವು ಕರೆಕ್ಟಾಗಿ ಡ್ಯೂಟಿ ಮಾಡಿದರೆ, ಇಲ್ಲಪ್ಪ ಮಾಡೋಕ್ಕಾಗಲ್ಲ ಅಂದ್ಬಿಟ್ರೆ ನಿಮ್ಗೆ ಆಗಲ್ಲ. ಸೊ ಇವಾಗ ಮೊದಲಿನಕ್ಕಿಂತ ಸ್ಟ್ರಗಲ್ ಜಾಸ್ತಿ ಬೇಕು. ಅದಕ್ಕೋಸ್ಕರ ನೀವು ಎಷ್ಟಾಗುತ್ತೋ ಅಷ್ಟು ಸ್ಟ್ರಗಲ್ ಹಾಕಿ, ಇಲ್ಲ ನಾವು ದುಡಿಲೇಬೇಕು ಅಂತಂದರೆ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಸೊ ನಿಮಗೆ ಆಟೋ ತೊಗೊಳ್ಳಿ ಅಂತ ಅನ್ನೋಕ್ಕೆ ನಾನು ಯಾರು, ತೊಗೊಬೇಡಿ ಅನ್ನೋಕ್ಕೆ ನಾನು ಯಾರು. ಸೊ ನಿಮ್ಗೆ ಯಾವ ಥರ ಅನಿಸುತ್ತೆ ನೋಡಿ ಆ ಥರ ಮಾಡಿ. ನನ್ನ ಅಭಿಪ್ರಾಯ ಹೇಳ್ತಿರೋದಷ್ಟೇ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.